ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಎಲ್ಲ ನನ್ನ ಪ್ರೀತಿಯ ಅಣ್ಣವರ ಅಭಿಮಾನಿಗಳಿಗೆ ಮತ್ತು ನಾಡಿನ ಜನತೆಗೆ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಗೆಳೆಯರೇ, ನಾವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಂತ ಒಂದು ಸಂಘಟನೆ ಮಾಡಿಕೊಂಡು ಆ ಸಂಘಟನೆ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಗಳು ಅಲ್ಲದೆ ನಾಡಿಗೆ ಧಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೆಲ, ಜಲ, ಗಡಿ, ಭಾಷೆ ವಿಚಾರವಾಗಿ ಅಣ್ಣವರ ಆದರ್ಶದಂತೆ ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡ್ಬಂದಂಥವರು. ಆ ಸಂಘಟನೆಯಿಂದ ಪ್ರತಿ ವರ್ಷವೂ ಕರ್ನಾಟಕ ರಾಜ್ಯೋತ್ಸವ ಮಾಡಿ ಜನಮನ ಸೆಳೆದಿರ್ತೇವೆ. ರಾಜ್ಯೋತ್ಸವ ಅಂದರೆ ಎಲ್ಲರೂ ಕೆಲವೊಂದು ಕಡೆ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿಕೊಂಡು ಅವರವರದೇ ಆದಂಥ ಒಂದು ಪರಿಮಿತಿಯಲ್ಲಿ ಮಾಡ್ತಾರೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾದ್ದರಿಂದ ಎಲ್ಲ ಅಭಿಮಾನಿಗಳಂತೆ ನಾವಲ್ಲ ಅನ್ನೋದನ್ನು ಸಾಬೀತುಪಡಿಸೋಕ್ಕಾಗಿ ಎಲ್ಲ ರಾಜಬೀದಿಗಳಲ್ಲಿ, ಮುಖ್ಯ ರಾಜಬೀದಿಗಳಲ್ಲಿ, ಹೊರಭಾಷಿಕರೇ ಇರೋಂಥ ಪ್ರದೇಶಗಳಲ್ಲಿ ಕನ್ನಡ ಬಾವುಟ ಮತ್ತು ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿಯ ಭಾವಚಿತ್ರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೂವಿನ ಪಲ್ಲಕ್ಕಿಯಲ್ಲಿ ಮತ್ತು ನಾಡಿನ ಹೆಸರಾಂತ ಕವಿಗಳ ಭಾವಚಿತ್ರಗಳನ್ನು ಮೆರವಣಿಗೆ ಮುಖಾಂತರ ನೂರಾರು ಅಲ್ಲ ಸಾವಿರಾರು ಅಭಿಮಾನಿಗಳೊಂದಿಗೆ ಕನ್ನಡ ಧ್ವಜದೊಂದಿಗೆ ಹೆಜ್ಜೆ ಹಾಕ್ತಾ ಇರ್ತೀವಿ. ಇದು ಈ ಸುತ್ತಮುತ್ತಲು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಭಾಷಿಕರಲ್ಲೂ ಸಹ ಕನ್ನಡಿಗದ ಪ್ರೀತಿ ಬೆಳೀತಾ ಇದೆ. ಇಂಥ ಒಂದು ಜಾಥದಲ್ಲಿ ಅವರು ಇತ್ತೀಚೆಗೆ ಸೇರ್ಕೊತವ್ರೆ. ಅವರೆಲ್ರಿಗೂ ಸಹ ನಾವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಪರವಾಗಿ ಅಭಿನಂದಿಸ್ತೀವಿ. ಯಾಕಂದರೆ ಮುಂಚೆ ರೀತಿ ಈ ಹಿಂದಿನ ರೀತಿಯಲ್ಲಿ ಅವರೆಲ್ಲ ನಡ್ಕೊತಾ ಇಲ್ಲ. ನಾಡು ನುಡಿ ವಿಚಾರವಾಗಿ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತವ್ರೆ. ನಾವು ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ಇನ್ನೂ ಹೆಚ್ಚಿನ ಕನ್ನಡ ಕೆಲಸ ಮಾಡೋದಕ್ಕೆ ನಮಗೂ ಅಷ್ಟೇ ಪ್ರೇರಣೆ ಸಿಗ್ತಾ ಇದೆ. ಇವತ್ತು ಅಷ್ಟೇ, ಈ ವರ್ಷ 2ನೇ ತಾರೀಕು ಭಾನುವಾರ ಅದೇ ರೀತಿ ಪ್ರಕಾಶ್ ನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಕನ್ನಡ ಜಾಥಾ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ಜಾಥಾಕ್ಕೆ ನಮ್ಮ ಮುಖಂಡರು ಚಾಲನೆ ನೀಡ್ತಾರೆ. ಅಯ್ಯಪ್ಪ ದೇವಸ್ಥಾನ ಮುಖಾಂತರ ಪ್ರಕಾಶ್ ನಗರ ಮಾರ್ಗವಾಗಿ ಬಂಡಿರೆಡ್ಡಿ ವೃತ್ತ, ಅಲ್ಲಿಂದ ಓಕ್ಲಿಪುರಂ ಮುಖ್ಯ ರಸ್ತೆ ಮತ್ತು ಆನಂದರಾವ್ ವೃತ್ತ ಹಾಗೂ ಅಣ್ಣಮ್ಮನ ದೇವಸ್ಥಾನದ ಬಳಿ ನಮ್ಮ ಮೆರವಣಿಗೆ ಕೊನೆಗೊಳ್ಳುತ್ತದೆ. ಈ ಅಣ್ಣವರ ಜಾಥಾ ಮತ್ತು ಕನ್ನಡ ಉತ್ಸವದಲ್ಲಿ ತಾವು ಬಂದು ಭಾಗವಹಿಸಿ ನಿಮ್ಮವನ್ನು ಕರ್ಕೊಬನ್ನಿ. ನಾಡಿನ ಎಲ್ಲೆಡೆ ನಮ್ಮ ಕನ್ನಡದ ಬಾವುಟ ರಾಜಿಸಲಿ, ಎಲ್ಲ ಕಡೆ ಕನ್ನಡ ಕಂಪು ಹರಡಲಿ ಅಂತ ನಾನು ಈ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅದೇ ರೀತಿ ನನ್ನ ಆತ್ಮೀಯ ಗೆಳೆಯ ರಾಘವೇಂದ್ರ ಅಂತ, ಮಲ್ಲೇಶ್ವರನ ರಾಘು ಅಂದರೆ ಎಲ್ರಿಗೂ ಚಿರಪರಿಚಿತರು. ಅಣ್ಣವರ ಅಪ್ಪಟ ಅಭಿಮಾನಿ, ಅವರಿಗೆ ಬೇರೆ ಏನೂ ಗೊತ್ತಿಲ್ಲ. ಆ ಅಣ್ಣವರು ಮತ್ತು ಅವ್ರ ಕೆಲಸ ಅಷ್ಟೇ. ಹಾಗಾಗಿ ಅವರು ಸಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಾವ್ರೆ. PK ಅನ್ನೋಂಥ ಒಂದು PR ಅನ್ನೋಂಥ ಒಂದು ಯೂಟ್ಯೂಬ್ ಮುಖಾಂತರ ಸಾವಿರಾರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಚಂದಾದಾರರಾಗಿದ್ದಾರೆ. ನೀವು ಸಹ ನಮ್ಮ ಅಣ್ಣವರ ಅಭಿಮಾನಿ ರಾಘುಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನಂಥ ರಾಘು ಅಂತವರು ಸಾವಿರಾರು ಜನ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ನಿರೂಪಕರಾಗಿ ಮತ್ತು ಒಂದು ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥರಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮುತ್ತಾರೆ ಅನ್ನೋಂಥ ಒಂದು ಆಶಾಭಾವನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ತಾವು ಸಹ ನಮ್ಮ ರಾಘವೇಂದ್ರನ ಚಾನಲ್ಗೆ ಹಾರೈಸಿ ಚಂದಾದಾರರಾಗಬೇಕಂತ ಕೇಳ್ಕೊತೀವಿ. ನಮಸ್ಕಾರ.